ಇನ್ನು ರಾಜ್ಯದಲ್ಲಿ ಮತಾಂತರ ಭೂತ ಮತ್ತೀಗ ಮುನ್ನೆಲೆಗೆ ಬಂದಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಲಿಲ್ಲ ಅಂತ ಇಡೀ ಕುಟುಂಬಸ್ಥರು ಸೇರಿ ತಾಯಿ ಮಗಳಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಪೈಶಾಚಿಕ ಕೃತ್ಯ ನಡೆದಿದ್ದು ಎಲ್ಲಿ? ಈ ಸ್ಟೋರಿ ನೋಡಿ. ಮತಾಂತರ ಆಗದ್ದಕ್ಕೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆ ಸೇರಿದ ತಾಯಿ ಮಗಳು. ಹಲ್ಲೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಕಾಕಿ. ಮಂಡ್ಯದಲ್ಲಿ ನಡೆಯುತ್ತಿದೆ ಮತಾಂತರ ದಂಧೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿಲ್ಲವೆಂದು ಹಲ್ಲೆ. ಮಂಡ್ಯದಲ್ಲಿ ಮತಾಂತರ ನಡೆಯುತ್ತಿದೆ ಅಂತ ಇಷ್ಟು ದಿನ ಗುಸುಗುಸು ಮಾತುಗಳಲ್ಲಿ ಅಲ್ಲಲ್ಲಿ ಕೇಳಿ ಬರುತ್ತಿತ್ತು. ಇದೀಗ ಮತಾಂತರ ನಡೆಯುತ್ತಿರುವುದರ ಬಗ್ಗೆ ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆ. ಹೌದು, ಮತಾಂತರ ಆಗುವುದಕ್ಕೆ ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ತಾಯಿ ಮಗಳಿಗೆ ಕಬ್ಬಿಣದ ರಾಡ್ನಿಂದ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಲಾಗಿದೆ. ಇವರಿಬ್ಬರು ಶ್ರೀರಂಗಪಟ್ಟಣದ ಪಾಲಹಳ್ಳಿ ನಿವಾಸಿಗಳು. ಅದೇ ಗ್ರಾಮದ ಶ್ರೀಕಾಂತ್ಗೆ ಲಕ್ಷ್ಮಿಯನ್ನ ಕೊಟ್ಟು ಕಳೆದ 15 ವರ್ಷಗಳ ಹಿಂದೆ ಮದುವೆ ಮಾಡಿದ್ರಂತೆ. ಮೊದಮೊದಲು ಎಲ್ಲವೂ ಸರಿಯಾಗಿತ್ತು. ಆದರೆ ವರ್ಷ ಕಳೆದಂತೆ ಪತಿಯ ಕುಟುಂಬಸ್ಥರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ರಂತೆ. ಯಾವಾಗ ಪತ್ನಿ ಮತಾಂತರಕ್ಕೆ ಒಪ್ಪಲಿಲ್ಲ ಅಂದಿನಿಂದ ಮನೆಯವರು ಕಿರುಕುಳ ಶುರು ಮಾಡಿದ್ರಂತೆ. ನಿನ್ನೆ ರಾಜಿ ಪಂಚಾಯಿತಿಗೆ ಕರೆಸಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರಂತೆ. ಅವರು ನಮ್ಮ ಬಾವ ಅವರೆಲ್ಲ ಹೇಳಿ ನನ್ನ ಗಂಡಂಗೆ ಹಿಂಗೋಗಿ ಹೇಳು, ಅವಳಿಗೆ ಮಾಮೂಲಿ ಹೊಡಿ ಬೈಯಿ ಅವಳು ಕನ್ವರ್ಟ್ ಆಗೇ ಆಯ್ತಾಳೆ ಅಂತ ಎಲ್ಲ ಹೇಳ್ತಿದ್ರು. ನಾನು ಕನ್ವರ್ಟ್ ಆಗಲ್ಲ ಅಂತ ನಿಂತ್ಕೊಂಡೆ. ಅವಾಗಿಂದ ನನ್ ಯಾರು ಕೇರೆ ಮಾಡ್ತಾ ಇರ್ಲಿಲ್ಲ. ಇನ್ನು ಶ್ರೀಕಾಂತ್ ಅಣ್ಣ ಹರೀಶ್ ತಾನು ಮತಾಂತರಗೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅಮಾಯಕರಿಗೆ ಹಣದ ಆಮಿಷವೊಡ್ಡಿ ಎಲ್ಲರನ್ನೂ ಮತಾಂತರ ಆಗಲು ಪ್ರಚೋದನೆ ಮಾಡುತ್ತಿದ್ದಾನಂತೆ. ಪಾಲಹಳ್ಳಿಯಲ್ಲಿ 100 ಮಂದಿ ಮತಾಂತರಗೊಂಡಿದ್ದಾರೆ. ಆದರೆ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳುತ್ತಿಲ್ಲ ಅಂತ ಹಲ್ಲೆಗೊಳಗಾದವರು ಭಯಾನಕ ಸತ್ಯ ಹೊರಹಾಕಿದ್ದಾರೆ. ಏಕಾಏಕಿ ಅವಳ ಗಂಡ ಬಿಟ್ಟೊಂಡೋಗಿದ್ದ, ಬಂದ್ ಕರೆಸ್ಬಿಟ್ಟು ನಿನ್ ಮತ್ತೇನು ನಿನ್ ಹೆಂಡತಿ ನಿನ್ ಬಾಮೈದ ಬಂದು ಗಲಾಟೆ ಮಾಡ್ತವ್ರೆ ಬಾರೋ ಇಲ್ಲ. ಅದೇನ್ ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ತರ ಇಟ್ಕೊಂಡ್ಬಂದೆ. ನನ್ ಮಗನ್ಗೆ ಹೊಡೆದ್ ಬಿಡ್ತಾರಲ್ಲ ಅಂತ ಬಿಡ್ಸ್ಕೊಳಕ್ ಹೋದೆ ನಾನು. ಆ ಕಡೆ ಅವಳಿಗೂ ಹೊಡೆದ, ಈ ಕಡೆ ನನ್ಗೂ ಹೊಡೆದ. ಅವ್ರ ಅಮ್ಮನೂ ಹೊಡೆದ್, ಅವ್ರ ಅಣ್ಣ ತಮ್ಮದಿರು ಎಲ್ಲರೂ ಹೊಡೆದ್ರು ಸರ್. ಅಲ್ಲಿ ಮತಾಂತರ ಆದ್ರೂ ಸರ್ಕಾರಿ ಸೌಲಭ್ಯ ಪಡೆಯಲು ಹಿಂದೂ ಹೆಸರು ಬಳಸಿಕೊಳ್ಳುತ್ತಿದ್ರು. ಆದರೆ ಬೇರೆಡೆ ಇವರ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಹೆಸರು ಸೇರಿಸಿಕೊಂಡಿದ್ದಾರಂತೆ. ಒಟ್ಟಾರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮಂಡ್ಯದಲ್ಲಿ ಮತಾಂತರ ಎಂಬ ಪೆಡಂಭೂತ ದೊಡ್ಡದಾಗಿ ಹಬ್ಬಿದ್ದು, ಇದನ್ನ ಯಾವ ರೀತಿ ಮಟ್ಟ ಹಾಕುತ್ತಾರೆ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ರಾಜ್ಯದಲ್ಲಿ ಮತಾಂತರ ಭೂತ ಮತ್ತೀಗ ಮುನ್ನೆಲೆಗೆ ಬಂದಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಲಿಲ್ಲ ಅಂತ ಇಡೀ ಕುಟುಂಬಸ್ಥರು ಸೇರಿ ತಾಯಿ ಮಗಳಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಪೈಶಾಚಿಕ ಕೃತ್ಯ ನಡೆದಿದ್ದು ಎಲ್ಲಿ? ಈ ಸ್ಟೋರಿ ನೋಡಿ. ಮತಾಂತರ ಆಗದ್ದಕ್ಕೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆ ಸೇರಿದ ತಾಯಿ ಮಗಳು. ಹಲ್ಲೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಕಾಕಿ. ಮಂಡ್ಯದಲ್ಲಿ ನಡೆಯುತ್ತಿದೆ ಮತಾಂತರ ದಂಧೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿಲ್ಲವೆಂದು ಹಲ್ಲೆ. ಮಂಡ್ಯದಲ್ಲಿ ಮತಾಂತರ ನಡೆಯುತ್ತಿದೆ ಅಂತ ಇಷ್ಟು ದಿನ ಗುಸುಗುಸು ಮಾತುಗಳಲ್ಲಿ ಅಲ್ಲಲ್ಲಿ ಕೇಳಿ ಬರುತ್ತಿತ್ತು. ಇದೀಗ ಮತಾಂತರ ನಡೆಯುತ್ತಿರುವುದರ ಬಗ್ಗೆ ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆ. ಹೌದು, ಮತಾಂತರ ಆಗುವುದಕ್ಕೆ ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ತಾಯಿ ಮಗಳಿಗೆ ಕಬ್ಬಿಣದ ರಾಡ್ನಿಂದ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಲಾಗಿದೆ. ಇವರಿಬ್ಬರು ಶ್ರೀರಂಗಪಟ್ಟಣದ ಪಾಲಹಳ್ಳಿ ನಿವಾಸಿಗಳು. ಅದೇ ಗ್ರಾಮದ ಶ್ರೀಕಾಂತ್ಗೆ ಲಕ್ಷ್ಮಿಯನ್ನ ಕೊಟ್ಟು ಕಳೆದ 15 ವರ್ಷಗಳ ಹಿಂದೆ ಮದುವೆ ಮಾಡಿದ್ರಂತೆ. ಮೊದಮೊದಲು ಎಲ್ಲವೂ ಸರಿಯಾಗಿತ್ತು. ಆದರೆ ವರ್ಷ ಕಳೆದಂತೆ ಪತಿಯ ಕುಟುಂಬಸ್ಥರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ರಂತೆ. ಯಾವಾಗ ಪತ್ನಿ ಮತಾಂತರಕ್ಕೆ ಒಪ್ಪಲಿಲ್ಲ ಅಂದಿನಿಂದ ಮನೆಯವರು ಕಿರುಕುಳ ಶುರು ಮಾಡಿದ್ರಂತೆ. ನಿನ್ನೆ ರಾಜಿ ಪಂಚಾಯಿತಿಗೆ ಕರೆಸಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರಂತೆ.
ಅವರು ನಮ್ಮ ಭಾವ ಅವರೆಲ್ಲ ಹೇಳಿ ನನ್ ಗಂಡಂಗೆ ಹಿಂಗೋಗಿ ಹೇಳು ಅವಳಿಗೆ ಮಾಮೂಲಿ ಒಡಿ ಬೈಯಿ ಅವಳು ಕನ್ವರ್ಟ್ ಆಗೇ ಆಯ್ತಾಳೆ ಅಂತ ಎಲ್ಲ ಹೇಳ್ತಿದ್ರು. ನಾನು ಕನ್ವರ್ಟ್ ಆಗಲ್ಲ ಅಂತ ನಿಂತ್ಕೊಂಡೆ. ಅವಾಗಿಂದ ಯಾರು ಕೇರೆ ಮಾಡ್ತಾ ಇರ್ಲಿಲ್ಲ. ಇನ್ನು ಶ್ರೀಕಾಂತ್ ಅಣ್ಣ ಹರೀಶ್ ತಾನು ಮತಾಂತರಗೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅಮಾಯಕರಿಗೆ ಹಣದ ಆಮಿಷವೊಡ್ಡಿ ಎಲ್ಲರನ್ನೂ ಮತಾಂತರ ಆಗಲು ಪ್ರಚೋದನೆ ಮಾಡುತ್ತಿದ್ದಾನಂತೆ. ಪಾಲಹಳ್ಳಿಯಲ್ಲಿ ನೂರಾರು ಮಂದಿ ಮತಾಂತರಗೊಂಡಿದ್ದಾರೆ. ಆದರೆ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳುತ್ತಿಲ್ಲ ಅಂತ ಹಲ್ಲೆಗೊಳಗಾದವರು ಭಯಾನಕ ಸತ್ಯ ಹೊರಹಾಕಿದ್ದಾರೆ. ಏಕಾಏಕಿ ಅವಳ ಗಂಡ ಬಿಟ್ಟೊಂಡೋಗಿದ್ದ ಬಂದ್ ಕರೆಸ್ಬಿಟ್ಟು ಮತ್ತೇನು ನಿನ್ ಹೆಂಡತಿ ನಿನ್ ಬಾಮೈದ ಬಂದು ಗಲಾಟೆ ಮಾಡ್ತವ್ರೆ ಬಾರೋ ಇಲ್ಲ ಅದೇನ್ ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ತರ ಇಟ್ಕೊಂಡ್ಬಂದೆ. ನನ್ ಮಗನ್ಗೆ ಹೊಡೆದ್ ಬಿಡ್ತಾರಲ್ಲ ಅಂತ ಬಿಡ್ಸ್ಕೊಳಕ್ ಹೋದೆ ನಾನು. ಆ ಕಡೆ ಅವಳಿಗೂ ಹೊಡೆದ, ಈ ಕಡೆ ನನ್ಗೂ ಹೊಡೆದ. ಅವ್ರ ಅಮ್ಮನೂ ಹೊಡೆದ್, ಅವ್ರ ಅಣ್ಣ ತಮ್ಮದಿರು ಎಲ್ಲರೂ ಹೊಡೆದ್ರು ಸರ್. ಅಲ್ಲಿ ಮತಾಂತರ ಆದ್ರೂ ಸರ್ಕಾರಿ ಸೌಲಭ್ಯ ಪಡೆಯಲು ಹಿಂದೂ ಹೆಸರು ಬಳಸಿಕೊಳ್ಳುತ್ತಿದ್ರು. ಆದರೆ ಬೇರೆಡೆ ಇವರ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಹೆಸರು ಸೇರಿಸಿಕೊಂಡಿದ್ದಾರಂತೆ. ಒಟ್ಟಾರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮಂಡ್ಯದಲ್ಲಿ ಮತಾಂತರ ಎಂಬ ಪಡಂಭೂತ ದೊಡ್ಡದಾಗಿ ಹಬ್ಬಿದ್ದು ಇದನ್ನ ಯಾವ ರೀತಿ ಮಟ್ಟ ಹಾಕುತ್ತಾರೆ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇನ್ನು ರಾಜ್ಯದಲ್ಲಿ ಮತಾಂತರ ಭೂತ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಲಿಲ್ಲ ಅಂತ ಇಡೀ ಕುಟುಂಬಸ್ಥರು ಸೇರಿ ತಾಯಿ ಮಗಳಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಈ ಪೈಶಾಚಿಕ ಕೃತ್ಯ ನಡೆದಿದ್ದು ಎಲ್ಲಿ? ಈ ಸ್ಟೋರಿ ನೋಡಿ. ಮತಾಂತರ ಆಗದ್ದಕ್ಕೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆ ಸೇರಿದ ತಾಯಿ ಮಗಳು. ಹಲ್ಲೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಕಾಕಿ. ಮಂಡ್ಯದಲ್ಲಿ ನಡೆಯುತ್ತಿದೆ ಮತಾಂತರ ದಂಧೆ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿಲ್ಲವೆಂದು ಹಲ್ಲೆ. ಮಂಡ್ಯದಲ್ಲಿ ಮತಾಂತರ ನಡೆಯುತ್ತಿದೆ ಅಂತ ಇಷ್ಟು ದಿನ ಗುಸುಗುಸು ಮಾತುಗಳಲ್ಲಿ ಅಲ್ಲಲ್ಲಿ ಕೇಳಿ ಬರುತ್ತಿತ್ತು. ಇದೀಗ ಮತಾಂತರ ನಡೆಯುತ್ತಿರುವುದರ ಬಗ್ಗೆ ಬಹುದೊಡ್ಡ ಸಾಕ್ಷಿ ಸಿಕ್ಕಿದೆ. ಹೌದು, ಮತಾಂತರ ಆಗುವುದಕ್ಕೆ ಒಪ್ಪಲಿಲ್ಲ ಎಂಬ ಕಾರಣಕ್ಕೆ ತಾಯಿ ಮಗಳಿಗೆ ಕಬ್ಬಿಣದ ರಾಡ್ನಿಂದ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಲಾಗಿದೆ. ಇವರಿಬ್ಬರು ಶ್ರೀರಂಗಪಟ್ಟಣದ ಪಾಲಹಳ್ಳಿ ನಿವಾಸಿಗಳು. ಅದೇ ಗ್ರಾಮದ ಶ್ರೀಕಾಂತ್ಗೆ ಲಕ್ಷ್ಮಿಯನ್ನ ಕೊಟ್ಟು ಕಳೆದ 15 ವರ್ಷಗಳ ಹಿಂದೆ ಮದುವೆ ಮಾಡಿದ್ರಂತೆ. ಮೊದಮೊದಲು ಎಲ್ಲವೂ ಸರಿಯಾಗಿತ್ತು. ಆದರೆ ವರ್ಷ ಕಳೆದಂತೆ ಪತಿಯ ಕುಟುಂಬಸ್ಥರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ರಂತೆ. ಯಾವಾಗ ಪತ್ನಿ ಮತಾಂತರಕ್ಕೆ ಒಪ್ಪಲಿಲ್ಲ ಅಂದಿನಿಂದ ಮನೆಯವರು ಕಿರುಕುಳ ಶುರು ಮಾಡಿದ್ರಂತೆ. ನಿನ್ನೆ ರಾಜಿ ಪಂಚಾಯಿತಿಗೆ ಕರೆಸಿ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರಂತೆ. ಅವರು ನಮ್ಮ ಭಾವ ಅವರೆಲ್ಲ ಹೇಳಿ ನನ್ ಗಂಡಂಗೆ ಹಿಂಗೋಗಿ ಹೇಳು ಅವಳಿಗೆ ಮಾಮೂಲಿ ಒಡಿ ಬೈಯಿ ಅವಳು ಕನ್ವರ್ಟ್ ಆಗೇ ಆಯ್ತಾಳೆ ಅಂತ ಎಲ್ಲ ಹೇಳ್ತಿದ್ರು. ನಾನು ಕನ್ವರ್ಟ್ ಆಗಲ್ಲ ಅಂತ ನಿಂತ್ಕೊಂಡೆ. ಅವಾಗಿಂದ ಯಾರು ಕೇರೆ ಮಾಡ್ತಾ ಇರ್ಲಿಲ್ಲ. ಇನ್ನು ಶ್ರೀಕಾಂತ್ ಅಣ್ಣ ಹರೀಶ್ ತಾನು ಮತಾಂತರಗೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಅಮಾಯಕರಿಗೆ ಹಣದ ಆಮಿಷವೊಡ್ಡಿ ಎಲ್ಲರನ್ನೂ ಮತಾಂತರ ಆಗಲು ಪ್ರಚೋದನೆ ಮಾಡುತ್ತಿದ್ದಾನಂತೆ. ಪಾಲಹಳ್ಳಿಯಲ್ಲಿ ನೂರಾರು ಮಂದಿ ಮತಾಂತರಗೊಂಡಿದ್ದಾರೆ. ಆದರೆ ಯಾರೂ ಕೂಡ ಬಹಿರಂಗವಾಗಿ ಹೇಳಿಕೊಳ್ಳುತ್ತಿಲ್ಲ ಅಂತ ಹಲ್ಲೆಗೊಳಗಾದವರು ಭಯಾನಕ ಸತ್ಯ ಹೊರಹಾಕಿದ್ದಾರೆ. ಏಕಾಏಕಿ ಅವಳ ಗಂಡ ಬಿಟ್ಟೊಂಡೋಗಿದ್ದ ಬಂದ್ ಕರೆಸ್ಬಿಟ್ಟು ಮತ್ತೇನು ನಿನ್ ಹೆಂಡತಿ ನಿನ್ ಬಾಮೈದ ಬಂದು ಗಲಾಟೆ ಮಾಡ್ತವ್ರೆ ಬಾರೋ ಇಲ್ಲ ಅದೇನ್ ಹಿಡ್ದಿದ್ನೋ ಏನಿಲ್ಲೋ ಗೊತ್ತಿಲ್ಲ ಸರ್. ಇಷ್ಟಪ್ಪ ಇದು ರಾಡ್ ತರ ಇಟ್ಕೊಂಡ್ಬಂದೆ. ನನ್ ಮಗನ್ಗೆ ಹೊಡೆದ್ ಬಿಡ್ತಾರಲ್ಲ ಅಂತ ಬಿಡ್ಸ್ಕೊಳಕ್ ಹೋದೆ ನಾನು. ಆ ಕಡೆ ಅವಳಿಗೂ ಹೊಡೆದ, ಈ ಕಡೆ ನನ್ಗೂ ಹೊಡೆದ. ಅವ್ರ ಅಮ್ಮನೂ ಹೊಡೆದ್, ಅವ್ರ ಅಣ್ಣ ತಮ್ಮದಿರು ಎಲ್ಲರೂ ಹೊಡೆದ್ರು ಸರ್. ಅಲ್ಲಿ ಮತಾಂತರ ಆದ್ರೂ ಸರ್ಕಾರಿ ಸೌಲಭ್ಯ ಪಡೆಯಲು ಹಿಂದೂ ಹೆಸರು ಬಳಸಿಕೊಳ್ಳುತ್ತಿದ್ರು. ಆದರೆ ಬೇರೆಡೆ ಇವರ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಹೆಸರು ಸೇರಿಸಿಕೊಂಡಿದ್ದಾರಂತೆ. ಒಟ್ಟಾರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಮಂಡ್ಯದಲ್ಲಿ ಮತಾಂತರ ಎಂಬ ಪಡಂಭೂತ ದೊಡ್ಡದಾಗಿ ಹಬ್ಬಿದ್ದು ಇದನ್ನ ಯಾವ ರೀತಿ ಮಟ್ಟ ಹಾಕುತ್ತಾರೆ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.